ನಮಸ್ಕಾರ, ನಾನು ನಿಮ್ಮ ಅರುಣ ರಾಜ್ಪೂತ್. ನೀವು ನೋಡ್ತಿದ್ರಲ್ಲ, ಇದು ನಮ್ಮ ಸಂತೋಷ್ ಬಾಲರಾಜ್ ಅವರು ಗಣಪ ಮತ್ತು ಕರಿಯಾಟು ಸಿನಿಮಾದಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದ. ಅತಿ ಚಿಕ್ಕ ವಯಸ್ಸಿನಲ್ಲೇ, ಕೇವಲ 37ನೇ ವಯಸ್ಸಿನಲ್ಲೇ ಕೊನೆಯುಸಿದ್ರು. ಅದು ಕೂಡ ಜಾಂಡೀಸ್ ಎಂಬ ಮಹಾಮಾರಿ ಕಾಯಿಲೆಯಿಂದ. ಈ ಹಿಂದಿನ ಕೂಡ ಬಂದಿತ್ತಂತೆ, ಮತ್ತೆ ಈಗ ಅವರಿಗೆ ಜಾಂಡೀಸ್ ಬಂದಿದ್ದು 2 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದಾರೆ. ಆದರೂ ಕೂಡ ಸಾಕಷ್ಟು ಹೋರಾಟ ಮಾಡಿದ್ರು, ಮೆದುಳು ನಿಷ್ಕ್ರಿಯವಾಗಿ ಕೊನೆಯೂ ಕೂಡ ಕೊನೆಯುಸಿರಿದ್ದಾರೆ. ಮೊನ್ನೆ ಸ್ಥಿತಿ ಸಂಪೂರ್ಣ ಗಂಭೀರವಾಗಿದೆ ಅಂತ ಸಾಕಷ್ಟು ಮಾಧ್ಯಮಗಳಲ್ಲಿ ಸುದ್ದಿ ಬಂದಿತ್ತು. ಈಗ ಅವರು ಕೂಡ ಈಗ ಸಾವನ್ನಪ್ಪಿರುವಂಥದ್ದು ನಿಜಕ್ಕೂ ನೋವಿನ ಸುದ್ದಿ. ಇನ್ನು ಪ್ರಿಯಾಂಕಾ ಅವರು ಈ ಸಿನಿಮಾದಲ್ಲಿ, ಗಣಪ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ರು. ಅವರು ಕೂಡ ಬಂದು ನೋಡಿ ತುಂಬಾ ಕಣ್ಣೀರು ಕೂಡ ಹಾಕಿದ್ರು. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಸಾಕಷ್ಟು ಕನಸುಗಳು ಹೊತ್ಕೊಂಡಿದ್ರು. ಇತ್ತೀಚೆಗೆ ಅವ್ರ ತಂದೆ ಕೂಡ ತೀರೋಗಿದ್ರು. 4 ತಿಂಗಳ ಹಿಂದೆ ಅವ್ರ ತಂದೆ ಕೂಡ ತೀರೋಗಿದ್ರಂತೆ. ಆ ತಂದೆ ತೀರೋಗಿದ್ದಂಥ ವಿಚಾರದಲ್ಲಿ ಸಾಕಷ್ಟು ಡಿಪ್ರೆಷನ್ಗೊಳಗಾಗಿದ್ದರು ನಮ್ಮ ಸಂತೋಷ್ ಬಾಲರಾಜ್ ಅಂತಲೂ ಕೂಡ ಹೇಳಲಾಗುತ್ತೆ. ಇದೇ ಕಾರಣಕ್ಕಾಗಿ ಸ್ವಲ್ಪ ಯೋಚನೆ ಮಾಡ್ತಾ ಕಾಯಿಲೆ ಬಿದ್ದು ಈಗ ಜಾಂಡೀಸ್ ಎಂಬ ಮಹಾಮಾರಿಗೆ ಬಲಿಯಾಗಿದ್ದಾರೆ. ಇಡೀ ಚಿತ್ರರಂಗಕ್ಕೆ ಒಂದು ದೊಡ್ಡ ಮಟ್ಟಿಗೆ ಶಾಕ್ ಅಂತ ಹೇಳ್ಬೋದು. ಯಾಕೆಂದರೆ ನಿನ್ನೆ ತಾನೇ ಸರೋಜಾದೇವಿ ಮನ್ಮನೆ ಅವ್ರು ಕೊಡ್ತಿರೋರು. ಈಗ ಸಂತೋಷ್ ಬಾಲರಾಜ್ ಕೂಡ ತೀರೋಗಿದ್ದಾರೆ. ಚಿತ್ರರಂಗದಲ್ಲಿ ಒಂದಲ್ಲ ದೊಡ್ಡ ದೊಡ್ಡ ನಟರು, ಯುವ ನಟರುಗಳು ಕೂಡ ಈ ರೀತಿ